ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇನಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಃ ಪತಿಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರ ಶೇಷದೋಷಾದಿದೂರಂ. ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದ ವಿರಮಲಮಲಂ ಬ್ರಹ್ಮವೇದಾಂತವೇದ್ಯಂ. ಉಪಾಸ್ಯೇತ್ಪದಂ ಧೀರಾಃ ಲಭಂತೆ ಜ್ಞಾನಸಂಪದಂ ತಂ ವಂದೇ ಶ್ರೀಮದಾನಂದತೀರ್ಥಾರ್ಯ ಗುರುಶೇಖರಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪದವಾಕ್ಯಪ್ರಮಾಣಜ್ಞಾನ್ ಸರ್ವಶಾಸ್ತ್ರವಿಶಾರದಾನ್ ರಾಘವೇಂದ್ರ ಗುರೂನ್ ವಂದೇ ವಾದಿಕಂಠೀರವಾನ್ ಸದಾ. ಧ್ರುವಾದಿದ್ವಾಂ ದರ್ವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ಸುಯಮೀಂದ್ರಕರಾಬ್ಜೋತ್ತಂ ಸುವಿದ್ಯಾಬೋಧಕಂ ಸದಾ ಸುಮೂಲರಾಮಪೂಜಾಢ್ಯಂ ಸುಜಯೀಂದ್ರಗುರುಂ ಭಜೆ. ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಷಮೀಂದ್ರಕರಾಬ್ಜೋತ್ತಂ ರಾಘವೇಂದ್ರಗುರುಪ್ರಿಯಂ ಸುಯತೀಂದ್ರಗುರುಂ ವಂದೇ ಮೂಲರಾಮಾರ್ಚನೇರತಂ. ಶ್ರೀಬ್ರಹ್ಮಾರ್ಚಿತಮೂಲರಾಮಭಜಕಃ ವಿದ್ಯಾಮಠಾಧೀಶ್ವರಃ ವಿದ್ವದ್ವರ್ಗಸುಭೂಷಿತಃ ಸುಯತಿವರಃ ಟೀಕಾರ್ಯಸಂಸೇವಕಃ. ಛಾತ್ರಾಣಾಂ ಹೃದಯೇಷು ರಾಜತಿ ಸದಾ ಯೋऽಸೌ ಸುಕರ್ಮನ್ವಿರಾಟ್. ಜೀಯಾತ್ ಶ್ರೀಸುಬುಧೇಂದ್ರ ಸಂಯಮಿಮಣಿಃ ವೇದಾಂತರಾಜ್ಯೇ ಚಿರಂ. ಹರವಾಯ ಗುರುಭ್ಯೋ ನಮಃ. ಅಧುನಾಪೀಠದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನನ್ನ ಅನಂತ ಭಕ್ತಿಸುರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿನ್ನೆ ದಿನ ನಾವು ವಿಜಯೇಂದ್ರ ತೀರ್ಥರು ರಚನೆ ಮಾಡಿದಂತಹ ದುರಿತಾಪಹಾರ ಸ್ತೋತ್ರದಲ್ಲಿ ಬಂದಂತಹ ಕೆಲವು ವಿಷಯಗಳನ್ನು ನೋಡಿದ್ವಿ. ಅಲ್ಲಿ ನಿನ್ನೆ ಯಾವುದರ ಬಗ್ಗೆ ಅಲ್ಲಿ ಪ್ರಸ್ತಾಪ ಬಂತು ಅಂತಂದರೆ, ಈ ಪಾಪಗಳು, ಆ ಪಾಪಗಳಾದರೂ ಕೂಡ ನಾವು ಹಿಂದಿನ ಜನ್ಮಗಳಲ್ಲಿ ಎಷ್ಟೊಂದು ಪಾಪಗಳನ್ನು ಮಾಡಿರ್ತೇವೆ. ಅದನ್ನು ಈಗಿನ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಅವುಗಳಿಗೆ ಪ್ರಾರಬ್ಧ ಕರ್ಮಗಳು ಅಂತ ನಾವು ಕರಿತೇವೆ. ಇದೇ ರೀತಿಯಾಗಿ 3 ವಿಧ ಪಾಪಗಳಿವೆ ಅಂತ ಎಲ್ಲ ವಿಚಾರವನ್ನು ನೋಡಿದ್ವಿ. ಇನ್ನು ದೇವರ ಕಥೆಗಳನ್ನು ನಾವು ಸದಾ ತಿಳಿಯಬೇಕು ಎನ್ನುವಂಥ ವಿಚಾರವನ್ನು ಕೂಡ ನೋಡಿದ್ವಿ. ಅದಾದ ಬಳಿಕ ಕಣ್ಣುಗಳು, ಯಾವ ರೀತಿಯಾಗಿ ಕಣ್ಣುಗಳು ದುಷ್ಟವಾದಂತಹ ಅಂದರೆ ಭಗವಂತನ ಒಂದು ದರ್ಶನವನ್ನು ನಾವು ಮಾಡ್ತಾ ಇಲ್ಲ, ಅಪಿತು ನಾವೇನು ಮಾಡ್ತಾ ಇದ್ದೇವೆ, ಇತರ ವಸ್ತುಗಳಲ್ಲಿ ನಾವು ಅತ್ಯಂತ ಆಸಕ್ತಿಯನ್ನು ತೋರಿಸ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ಕೂಡ ನಾವು ತಿಳಿದ್ವಿ. ಇನ್ನು ನಾಸಿಕ ಯಾವ ಕೆಲಸವನ್ನು ಮಾಡ್ತಾ ಇದೆ ಅನ್ನೋ ವಿಷಯವನ್ನು ಕೂಡ ನಾವು ತಿಳಿದ್ವಿ. ಅಂದರೆ ಭಗವಂತನಿಗೆ ಅರ್ಪಿಸಿದಂತಹ ಯಾವ ಹೂಗಳಿವೆ ಅದರ ಪರಿಮಳವನ್ನು ನಾವು ತೆಗೆದುಕೊಳ್ಳದೇನೆ ಭಗವಂತನಿಗೆ ಅನರ್ಪಿತವಾದಂತಹ ಹೂವಿನ ಸುವಾಸನೆಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಎನ್ನುವಂತಹ ಅನೇಕ ವಿಚಾರಗಳನ್ನು ನಾವು ನಿನ್ನೆ ದಿವಸ ತಿಳಿದಿದ್ವಿ. ಮುಂದೆ ವಿಜಯೇಂದ್ರ ತೀರ್ಥರು ನಾಲಿಗೆ, ಈ ನಾಲಿಗೆ ಏನು ಮಾಡ್ತಾ ಇದೆ ಎನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೃಹರೇ ಚ್ಯುತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ ನಾಮ ಜಾತಂ ನಹಿ ಕೀರ್ತಯತಿ ಹಮೇ ಕುಜಿಹ್ವಾ ಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ಹೇ ಪರಮಾತ್ಮನೇ,
ನನ್ನ ಈ ಯಾವ ನಾಲಿಗೆ ಏನಿದೆ, ಈ ನಾಲಿಗೆ ಏನು ಮಾಡ್ತಾ ಇದೆ, ಹರಿ, ಗೋವಿಂದ, ಮುಕುಂದ, ಕೃಷ್ಣ, ಮಾಧವ, ನರಸಿಂಹ ಇತ್ಯಾದಿ ಅನೇಕ ಪದಗಳಿಂದ ಕೂಡಿದಂತಹ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇಲ್ಲ. ಕಿಂತು ಏನು ಮಾಡ್ತಾ ಇದೆ, ದುರ್ಲಿಂಗ ಭಗಾಂಕಿತಾನ್, ಅಶ್ಲೀಲವಾದಂತಹ ಶಬ್ದಗಳಿಂದ ಕೂಡಿದ ಕುಶಬ್ದಾನ್, ಕೆಟ್ಟ ಮಾತುಗಳನ್ನು ಆಡ್ತಾ ಇದೆ ಈ ನಾಲಿಗೆ ಅಂತ ಇಲ್ಲಿ ವಿಜೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ನಮ್ಮ ನಾಲಿಗೆಯು ಏನು ಮಾಡಬೇಕು ಅಂತಂದರೆ ಸದಾ ಭಗವಂತನ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇರಬೇಕಂತೆ. ಯಾಕೆ ಅಂತಂದರೆ ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಇದಕ್ಕೆ ಒಂದು ನಾವು ದೃಷ್ಟಾಂತವನ್ನು ನೋಡೋದಾದರೆ, ರಾಘವೇಂದ್ರ ಸ್ವಾಮಿಗಳವರ ನಾಲಿಗೆಯ ಮೇಲೆ ಸರಸ್ವತಿ ದೇವಿಯು ನಾಟ್ಯವನ್ನು ಆಡ್ತಾ ಇದ್ದಾಳೆ ಅಂತ ರಾಘವೇಂದ್ರ ವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲ, ವಾದೀಂದ್ರ ತೀರ್ಥರು ತಮ್ಮ ಗುರುಗುಣಸ್ತವನದಲ್ಲಿ ಧೀರ ಶ್ರೀ ರಾಘವೇಂದ್ರ ತ್ವದತುಲರಸನ ರಂಗ ನೃತ್ಯ ಸ್ವಯಂಭೂಹು ಅಂತ ಹೇಳ್ತಾ ಆ ರಾಘವೇಂದ್ರ ಸ್ವಾಮಿಗಳವರ ನಾಲಿಗೆಯ ಮೇಲೆ ಸರಸ್ವತಿ ದೇವಿಯು ನಾಟ್ಯವಾಡ್ತಾ ಇದ್ದಾಳೆ. ಅರ್ಥಾತ್ ರಂಗಸ್ಥಳವಾಗಿದೆ ಆ ಸರಸ್ವತಿ ದೇವಿಗೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಯಾಕೆ ಈ ರೀತಿಯ ವರ್ಣನೆಯನ್ನು ಮಾಡಿದ್ದು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳವರು ಸದಾ ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ, ಪರಮಾತ್ಮನ ನಾಮಗಳನ್ನೇನೆ ಉಚ್ಚಾರಣೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಅಷ್ಟೇ ಅಲ್ಲ, ನಮ್ಮ ನಾಲಿಗೆ ಯಾವ ರೀತಿಯಾಗಿರಬೇಕು ಅಂತಂದರೆ ಸದಾ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಚ್ಯುತ, ಮಾಧವ, ಕೃಷ್ಣ, ಗೋವಿಂದ, ಹರಿ, ಮುಕುಂದ ಅಂತ ಅನೇಕ ಹೆಸರುಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಅಂದರೆ ಇಲ್ಲಿ ನರಸಿಂಹದೇವರೇ ನೃಹರೇ ಅಚ್ಯುತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನರಸಿಂಹರೂಪಿಯಾದಂತಹ ಭಗವಂತನೇ ಅಂತ ವರ್ಣನೆಯನ್ನು ಮಾಡ್ತಾರೆ. ನರಸಿಂಹದೇವರ ಹೆಸರನ್ನು ಇಲ್ಲಿ ಯಾಕೆ ತೆಗೆದುಕೊಂಡದ್ದು ಅಂತಂದರೆ, ನಮಗೆ ಮೃತ್ಯು ಅನ್ನೋದು ಇರುತ್ತೆ, ಎಲ್ಲ ಜೀವಿಗಳಿಗೂ ಕೂಡ ಮರಣ ಅನ್ನೋದು ಇದ್ದೇ ಇರುತ್ತೆ. ಆ ಮೃತ್ಯುವನ್ನು ನಿವಾರಣೆ ಮಾಡುವವರು ಯಾರಪ್ಪ ಅಂತಂದರೆ ನರಸಿಂಹದೇವರು ಮಾತ್ರ. ಅದಕ್ಕೆ ನಾವು ಹೇಳ್ತೇವೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಆ ನರಸಿಂಹದೇವರ ಸ್ತೋತ್ರವನ್ನು ಮಾಡಬೇಕಾದ್ರೆ ಈ ಮಂತ್ರವನ್ನು ನಾವು ಹೇಳ್ತೇವೆ. ಯಾಕೆ ಅಂತಂದರೆ ಮೃತ್ಯುವನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ನರಸಿಂಹದೇವರಿಗಿದೆ. ಅಂತಹ ನರಸಿಂಹದೇವರ ನಾಮೋಚ್ಚಾರಣೆಯನ್ನು ನಾವು ಸದಾ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲ, ಕೃಷ್ಣ ಅಂದರೆ ಕರ್ಷತೀತಿ ಕೃಷ್ಣ ಅಂತ, ಅಂದರೆ ಜನರನ್ನು ಆಕರ್ಷಣೆ ಮಾಡಿಕೊಳ್ತಾನೆ, ಪಾಪಗಳನ್ನು ನಮ್ಮಿಂದ ದೂರ ಮಾಡ್ತಾನೆ. ಆದ್ದರಿಂದ ಕರ್ಷತೀತಿ ಕೃಷ್ಣ ಅಂತ ಆ ಕೃಷ್ಣನಿಗೆ ನಾವು ಕರೆಯಬಹುದು. ಇನ್ನು ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಮಾಧವ, ಗೋವಿಂದ, ಮುಕುಂದ ಎಲ್ಲ ಅನೇಕ ಹೆಸರುಗಳಿಂದಾಗಿ ನಾವು ಸದಾ ಭಗವಂತನ ಉಚ್ಚಾರಣೆಯನ್ನು ಮಾಡಿದಾಗ ನಾವು ಮಾಡಿದಂತಹ ಅನೇಕ ಪಾಪಗಳ ನಾಶ ಅನ್ನೋದು ಆಗತ್ತೆ. ಇನ್ನು ಅಷ್ಟೇ ಅಲ್ಲ, ಇದಕ್ಕೆ ಅನೇಕ ದೃಷ್ಟಾಂತಗಳಿವೆ. ಅದರಲ್ಲಿ ನಾವು ಒಂದು ನೋಡೋದಂತಾದರೆ, ಭಗವಂತನ ನಾಮದ ಉಚ್ಚಾರಣೆಯನ್ನು ಯಾವತ್ತೂ ಕೂಡ ಮಾಡ್ತಾ ಇರೋದಿಲ್ಲ. ಆದರೆ ಮೃತ್ಯು ಸಮೀಪದಲ್ಲಿ ಬಂದಾಗ ಒಬ್ಬ ವ್ಯಕ್ತಿಯು ಭಗವಂತನ ನಾಮವನ್ನು, ಅಂದರೆ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರನ್ನು ಇಟ್ಟಿರ್ತಾನೆ. ಅಂತಹ ವ್ಯಕ್ತಿಯು ಆ ಕೊನೆಗಾಲದಲ್ಲಿ ನಾರಾಯಣ ನಾರಾಯಣ ಅಂತೇಳಿ ಅನೇಕ ಬಾರಿ ಕರಿತಾ ಇರ್ತಾನೆ. ಕರೆದಾಗ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದಂತೆ ಆಗತ್ತೆ. ಅದರಿಂದಾಗಿ ಅವನಿಗೆ ಪುಣ್ಯಲೋಕವೇ ಬರುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಅನೇಕ ಕಥೆಗಳಲ್ಲಿ ಕೇಳಿದ್ದೇವೆ. ಈ ರೀತಿಯಾಗಿ ನಾವು ಸದಾ ಭಗವಂತನ ನಾಮದ ಉಚ್ಚಾರಣೆಯನ್ನು ಮಾಡ್ತಾ ಇದ್ದ ಪಕ್ಷದಲ್ಲಿ ನಾವು ಮಾಡಿದಂತಹ ಅನೇಕ ಪಾಪಗಳು, ಆ ಪಾಪಗಳು ನಾವು ಹಿಂದೆನೇ ನೋಡಿದ್ವಿ.
ತಿಳಿದು ಕೆಲವೊಂದು ಪಾಪಗಳನ್ನು ಮಾಡಿರ್ತೇವೆ, ತಿಳಿಯದೇನೆ ಕೆಲವೊಂದು ಪಾಪಗಳನ್ನು ಮಾಡಿರ್ತೇವೆ. ಅದರ ಒಂದು ಪರಿಹಾರಕ್ಕೋಸ್ಕರವಾಗಿ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಭಗವಂತನ ಸ್ಮರಣೆ ಮಾಡಿದಾಗ ಭಗವಂತನು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಅನುಗ್ರಹ ಆಗಬೇಕು ಅಂತಾದರೆ ನಾವು ಭಗವಂತನ ನಾಮ ಉಚ್ಚಾರಣೆಯನ್ನು ಮಾಡ್ತಾ ಇರಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ಆ ಭಗವಂತನ ನಾಮದ ಉಚ್ಚಾರಣೆಯನ್ನು ಮಾಡದೇ ಇರುವಂತಹ ಈ ನಾಲಿಗೆ ಏನು ಮಾಡ್ತಾ ಇದೆ ಅಂತಂದ್ರೆ, ದುರ್ಲಿಂಗ ಭಗಾಂಗಿದಾನ್ ಕುಶಬ್ದಾನ್, ಅಶ್ಲೀಲವಾದಂತಹ ಶಬ್ದಗಳಿಂದ ಕೂಡಿದ ಕೆಟ್ಟ ಮಾತುಗಳನ್ನು ಆಡ್ತಾ ಇದೆ ನನ್ನ ನಾಲಿಗೆ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ನಾವೇನು ಮಾಡ್ತೇವೆ ಪ್ರತಿನಿತ್ಯದಲ್ಲಿ? ಭಗವಂತನ ನಾಮ ಉಚ್ಚಾರಣೆಯನ್ನು ಮಾಡೋದು ಬಿಟ್ಟರೂ ಕೂಡ, ಅಂದರೆ ಭಗವಂತನ ನಾಮದ ಉಚ್ಚಾರಣೆಯನ್ನು ನಾವು ಮಾಡ್ತಾ ಇಲ್ಲ. ಇನ್ನು ತದತಿರಿಕ್ತವಾಗಿ ಏನು ಮಾಡ್ತಾ ಇದ್ದೇವೆ? ಕೆಟ್ಟ ಕೆಟ್ಟ ಶಬ್ದಗಳನ್ನು ಈ ನಾಲಿಗೆಯಿಂದಾಗಿ ಪ್ರಯೋಗವನ್ನು ಮಾಡ್ತೇವೆ. ಆ ಕೆಟ್ಟ ಮಾತುಗಳನ್ನು ಆಡಿದಾಗ ನಮಗೆ ಭಗವಂತನ ನಾಮೋಚ್ಚಾರಣೆಯಿಂದ ಬರಬೇಕಾದಂತಹ ಪುಣ್ಯ ಅದು ಬರ್ತಾ ಇಲ್ಲ. ಅಪಿತು ಅದಕ್ಕಿಂತಲೂ ಕೂಡ ಅಧಿಕವಾಗಿ ಕೆಟ್ಟ ಮಾತುಗಳನ್ನು ಆಡೋದ್ರಿಂದ ಪಾಪ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಆ ರೀತಿಯಾಗಿ ಯಾರೂ ಕೂಡ ಮಾಡಬಾರ್ದು. ಇನ್ನು ಏನು ಮಾಡಬೇಕು? ಸದಾ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡ್ತಾ ಇರಬೇಕು. ನಾಮೋಚ್ಚಾರಣೆಯನ್ನು ಮಾಡಿದಾಗ ಹರಿ, ಗೋವಿಂದ, ಮುಕುಂದ ಈ ಶಬ್ದಗಳನ್ನು ನಾವು ಸದಾ ಸ್ಮರಣೆ ಮಾಡಿದಾಗ ಭಗವಂತನ ಅನುಗ್ರಹ ಅನ್ನೋದು ನಮಗಾಗತ್ತೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ವಿಜೇಂದ್ರ ತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೈಗಳು ಏನು ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ತವ ಮಂದಿರ ಮಾರ್ಜನಾದಿ ಸೇವಾ ನಕರೋ ಮೇ ಕುರುತಃ ಕದಾಪಿ ಭಕ್ತ್ಯಾ ಅಪಿತೂರು ಗುಣಾರ್ಯ ದುಷ್ಟ ವಸ್ತು ಗ್ರಹಣಾಯೇವ ಯಥೇತ ಇಂದಿರೇಶ. ಹೇ ಇಂದಿರಾರಮಣನಾದ ಪರಮಾತ್ಮನೇ, ನನ್ನ ಈ ಯಾವ ಕೈಗಳೇನಿವೆ, ಈ ಕೈಗಳು ಯಾವ ಕಾಲದಲ್ಲಿಯೂ ಕೂಡ ನಿನ್ನ ಮಂದಿರದ ಮಾರ್ಜನವೇ ಮೊದಲಾದಂತಹ ಅನೇಕ ಸೇವಾ ಕಾರ್ಯವನ್ನು ಮಾಡಿಲ್ಲ. ಕಿಂತು ಏನು ಮಾಡ್ತಾ ಇದೆ? ಅಸ್ಪೃಶ್ಯವಾದಂತಹ ವಸ್ತುಗಳನ್ನು ತೆಗೆದುಕೊಳ್ತಾ ಆ ಅಸ್ಪೃಶ್ಯವಾದಂತಹ ವಸ್ತುಗಳನ್ನು ಮುಟ್ಟೋದಕ್ಕೋಸ್ಕರವಾಗಿಯೇ ನನ್ನ ಈ ಕೈಗಳು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಈ ಶ್ಲೋಕದಿಂದ ಅಂತಂದ್ರೆ, ನಮ್ಮ ಕೈಗಳು ಯಾವ ರೀತಿಯಾಗಿ ಎಂತಹ ಕಾರ್ಯದಲ್ಲಿ ತೊಡಗಬೇಕು ಅಂತಂದ್ರೆ, ನಾವು ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತೇವೆ. ಹೋದಾಗ ನಾವೇನು ಮಾಡ್ತೇವೆ? ಆ ಕ್ಷೇತ್ರಕ್ಕೆ ಹೋದಾಗ ಮಂದಿರಾದಿಗಳಿಗೆ ಹೋಗ್ತೇವೆ. ಹೋದಾಗ ದರ್ಶನಾದಿಗಳನ್ನು ಮಾಡಿಕೊಳ್ತೇವೆ. ಮಾಡಿಕೊಂಡು ಮತ್ತೆ ಪುನಃ ವಾಪಸ್ ಬರ್ತೇವೆ. ಇನ್ನು ಮಧ್ಯಾಹ್ನ ಊಟದ ಸಮಯಕ್ಕೆ ಹೋಗ್ತೇವೆ. ಆವಾಗ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ಕೈ ತೊಳ್ಕೊಂಡು ಮತ್ತೆ ಪುನಃ ವಾಪಸ್ ಬರ್ತೇವೆ. ಈ ರೀತಿಯಾಗಿ ಮಾಡಬಾರ್ದು. ಅಲ್ಲಿ ಕೇವಲ ನಾವು ತೀರ್ಥ ಪ್ರಸಾದಕ್ಕೋಸ್ಕರವಾಗಿ ಅಷ್ಟೇ ಹೋಗಬಾರ್ದು. ಕಿಂತು ನಾವು ಮಂದಿರಾದಿಗಳಿಗೆ ಹೋದಾಗ ನಾವು ಅನೇಕ ಯಾವುದೋ ಒಂದು ಎತ್ಕಿಂಚಿತ್ ನಮ್ಮ ಕೈಯಿಂದಾಗುವಂತಹ ಸೇವೆಯನ್ನು ನಾವು ಮಾಡಬೇಕು. ಕೆಲವ ಗುಡಿಗಳಿಗೆ ಹೋಗಿರ್ತಾರೆ. ಅಲ್ಲಿಗೆ ಹೋದಾಗ ಕೆಲವರು ಸೇವೆ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಕಸ ಗುಡಿಸುವುದು ಅಥವಾ ಬಂಡಿ ಒರೆಸುವುದು. ಈ ಕಾರ್ಯಗಳನ್ನು ನೋಡಿದಾಗ ಅನೇಕರು ತಿಳಿತಾರೆ, ಏನಪ್ಪ ಇವರು ಕಸ ಬಳಿತಾ ಇದ್ದಾರೆ, ಕಸ ಗುಡಿಸ್ತಾ ಇದ್ದಾರಲ್ವಾ ಅಂತ ಅನೇಕರು, ಕೆಲವರು ಅಪಹಾಸ್ಯ ಮಾಡೋರು ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಸ್ವಚ್ಛತಾ ನಮ್ಮ ಮನೆಯನ್ನು ಯಾವ ರೀತಿಯಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೋ ಅದೇ ರೀತಿಯಾಗಿ ಮಂದಿರಾದಿಗಳನ್ನು ಕೂಡ ಸ್ವಚ್ಛವಾಗಿಡಬೇಕು. ಅದು ನಮ್ಮ ಕರ್ತವ್ಯ. ಅವಾಗ ಭಗವಂತನು ಅನುಗ್ರಹವನ್ನು ಮಾಡ್ತಾನೆ. ಅಲ್ಲಿಗೆ ಹೋದಾಗ ಬಂಡೆ ಒರೆಸೋದು, ಊಟ ಮಾಡಿದಂತಹ ಎಲೆಗಳನ್ನು ತೆಗೆಯೋದು. ನಾವು ಬರೀ ಮಠಗಳಿಗೆ ಊಟಕ್ಕೋಸ್ಕರವಾಗಿ ಕೆಲವರು ಹೋಗ್ತಾ ಇರ್ತಾರೆ. ನೋಡಿ, ಊಟ ಮಾಡಿದಂತಹ ಎಲೆಯನ್ನು ತೆಗೆದರೆ ಎಷ್ಟೋ ಪುಣ್ಯ ಅನ್ನೋದು ಬರುತ್ತೆ. ಕೆಲವರು ಅಂದುಕೊಳ್ತಾರೆ ಎಂಜಲ್ ಅದನ್ನು ನಾವ್ಯಾಕೆ ಮುಟ್ಟಬೇಕು ಅಂತ. ಆದರೆ ಆ ರೀತಿಯ ಯಾರೂ ಕೂಡ ಭಾವಿಸಬಾರದು.
ಆ ಮಂದಿರಗಳಲ್ಲಿದ್ದಂತಹ ಊಟವಾದಂತಹ ಎಲೆಯನ್ನು ತೆಗೆದರೆ ಅತ್ಯಂತ ಪುಣ್ಯ ಇದೆ ಅಂತೇಳಿ ಅನೇಕ ವಿಚಾರಗಳಿಂದ ನಾವು ತಿಳಿತೇವೆ. ಅದಕ್ಕೋಸ್ಕರವಾಗಿ ಮಂದಿರಾದಿಗಳಿಗೆ ಹೋದಾಗ ನಾವು ನಮ್ಮಿಂದ ಆಗುವಂತಹ ಯತ್ಕಿಂಚಿತ್ ಸೇವಾ ಕಾರ್ಯವನ್ನು ಮಾಡಬೇಕು. ಮಾಡಿದಾಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆದರೆ ನಾವೇನು ಮಾಡ್ತೇವೆ? ಮಂದಿರಾದಿಗಳಿಗೆ ಹೋದಾಗ ಕೇವಲ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ, ಇನ್ನು ಕೆಲವರಿಗೆ ಬಿಟ್ಟರೆ ದೇವರ ಜೊತೆಗೆ ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಜನರು ಆ ಒಂದು ಮೊಬೈಲ್ ಅನ್ನುವಂತಹ ವಸ್ತುವ ಜೊತೆಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಯಾಕೆ ಅಂತಂದರೆ ಎಲ್ಲೇ ಹೋಗಲಿ ಒಂದು ಸೆಲ್ಫಿಯನ್ನು ತೆಗಿತಾರೆ. ಈ ರೀತಿಯ ನಾನಾ ವಿಧವಾದಂತಹ ಅನೇಕ ವಿಚಾರಗಳನ್ನು ನಾವು ಅಂತಹ ಸ್ಥಳಕ್ಕೆ ಹೋದಾಗ ನೋಡ್ತಾ ಇರ್ತೇವೆ. ಇದರಿಂದಾಗಿ ನಮಗೇನು ತಿಳಿಯುತ್ತೆ? ಅವರೆಲ್ಲರೂ ಕೂಡ ಭಗವಂತನ ದರ್ಶನಕ್ಕೋಸ್ಕರವಾಗಿ ಬಂದಿಲ್ಲ, ಒಂದು ಫೋಟೋ ಸೆಷನ್ ಸಲುವಾಗಿ ಬಂದಿದ್ದಾರೆ ಅಂತ ನಮಗೆ ಅನಿಸುತ್ತೆ. ಇನ್ನು ನೀವು ಏನಾದರೂ ಸ್ವಲ್ಪ ಅವರಿಗೆ ಸಹಕಾರ ಮಾಡಿದ್ರಿ ಅಂತಾದರೆ ದೇವರ ಜೊತೆಗೂ ಹೋಗಿ ಸೆಲ್ಫಿ ತೆಕ್ಕೊಂಡ್ರೂ ಕೂಡ ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ. ಆಶ್ಚರ್ಯಕರವಾದದ್ದು ಅಲ್ಲ ಅದು ಕೂಡ. ಯಾಕೆ ಅಂತಂದರೆ ಆ ರೀತಿಯಾಗಿ ಒಂದು ಫೋಟೋ ಅದರ ಹುಚ್ಚು ಅನ್ನೋದು ಈಗಿನ ಕಾಲದಲ್ಲಿ ಅನೇಕರಿಗೆ ಇದೆ. ರೀಲ್ಸ್ ಅಂತ ಮಾಡ್ತಾ ಇರ್ತಾರೆ, ಅಥವಾ ಎಲ್ಲೋ ಒಂದು ಪ್ರದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ಫೋಟೋ ಅಂತ ತೆಕ್ಕೊಳ್ತಾ ಇರ್ತಾರೆ. ನಾವು ಪ್ರತಿನಿತ್ಯದಲ್ಲೂ ಕೂಡ ಮಾಡೋದೇ ಅದೇ ಕಾರ್ಯ. ಯಾವಾಗೋ ಒಂದು ದಿವಸ ಒಂದು ಊರಿಗೆ, ಉದಾಹರಣೆಗೆ ತಿರುಪತಿಗೆ ಹೋಗಿರ್ತೇವೆ ಆ ಶ್ರೀನಿವಾಸನ ದರ್ಶನಕ್ಕೋಸ್ಕರವಾಗಿ. ಅಲ್ಲಿ ನಾವು ಏನು ಮಾಡಬೇಕು? ಅಲ್ಲಿದ್ದಷ್ಟು ಸಮಯ ನಾವು ವ್ಯರ್ಥವನ್ನು ಮಾಡಿಕೊಳ್ಳದೇನೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಆ ಶ್ರೀನಿವಾಸನ ದರ್ಶನವನ್ನು ಪಡೆಯಬೇಕು. ಈ ರೀತಿಯಾಗಿ ಪಡೆದಾಗ ಮಾತ್ರ ಆ ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹವನ್ನು ನಮಗೆ ಬರುತ್ತೆ. ನಾವು ಅಲ್ಲಿ ಹೋದಾಗ ಏನು ಮಾಡ್ತೇವೆ? ಆ ಕಡೆ ನೋಡ್ತಾ ಇರೋದು, ಭಗವಂತನ ನಾಮೋಚ್ಚಾರಣೆಯನ್ನು ಮಾಡದೆ ಯಾವುದೋ ಒಂದು ಸಂಬಂಧ ಇಲ್ಲದೇ ಇರುವಂತಹ ವಿಚಾರಗಳನ್ನು ಅಲ್ಲಿ ಮಾತನಾಡಿಕೊಂಡು ಹೋಗುವುದು. ಈ ರೀತಿಯಾಗಿ ಮಾಡಿದಾಗ ಭಗವಂತನು ತಾನು ನಮಗೆ ಅನುಗ್ರಹ ಅನ್ನೋದು ಮಾಡೋದಿಲ್ಲ. ನಾವು ಭಗವಂತನ ನಾಮೋಚ್ಚಾರಣೆಯನ್ನು ಮಾಡ್ತಾ ಆ ಸ್ಥಳಕ್ಕೆ ಹೋದಾಗ ಅವನ ಸಂಪೂರ್ಣ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗ್ತೇವೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಅಂತಹ ಸ್ಥಳಗಳಿಗೆ ಹೋದಾಗ ಇತರ ವಸ್ತುಗಳಲ್ಲಿ ಅತ್ಯಂತ ಆಸಕ್ತಿಯನ್ನು ತೋರಿಸದೆ ಆ ಪರಮಾತ್ಮನಲ್ಲಿ ಭಕ್ತಿಯಾದಿಗಳನ್ನು ಮಾಡ್ತಾ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಇನ್ನು ಮುಂದೆ ವಿಜೇಂದ್ರ ತೀರ್ಥರು ನಮ್ಮ ಹೊಟ್ಟೆ ಏನು ಮಾಡ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಉದರಂ ಮಮಧಿಕ್ಷಟಸ್ಯ ವಿಷ್ಣರ್ಪಿತಭೂತ ನ ವಿವರ್ಜಿತಂ ನಿತಾಂತಂ ಯದಭೂತತರ ಸಮರ್ಪಣೀಯಾದಮವೃಂತ ಕಪಲಾಂಡು ಪೂರ್ವಭಾಜಃ. ನಮ್ಮ ಹೊಟ್ಟೆಯು ಏನು ಮಾಡ್ತಾ ಇದೆ ಅಂತಂದರೆ ಭಗವಂತನಿಗೆ ಅರ್ಪಿತವಲ್ಲದೇ ಇರುವಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತಾ ಇದೆ. ಆದರೆ ನಾವು ಪ್ರತಿನಿತ್ಯದಲ್ಲೂ ಕೂಡ ಏನು ಮಾಡಬೇಕು ಅಂತಂದರೆ ಭಗವಂತನಿಗೆ ಅರ್ಪಣೆ ಮಾಡಿಯೇನೆ ಆ ಪದಾರ್ಥಗಳ ಸ್ವೀಕಾರವನ್ನು ಮಾಡಬೇಕು. ಉದಾಹರಣೆಗೆ ನಾವು ಊಟವನ್ನು ತೆಗೆದುಕೊಳ್ತೇವೆ, ಅಡಿಗೆ ಎಲ್ಲ ಸಿದ್ಧವಾಗಿರುತ್ತೆ. ಹೋಗಿ ಊಟ ಕೂಡೋಕ್ಕಿಂತ ಪೂರ್ವದಲ್ಲಿ ನಾವು ನೈವೇದ್ಯಾದಿಗಳನ್ನು ಮಾಡಬೇಕು. ನೈವೇದ್ಯಾದಿಗಳನ್ನು ಮಾಡದೆ ಆ ಅನ್ನವನ್ನು ಸ್ವೀಕಾರ ಮಾಡಿದರೆ ಅದು ಯೋಗ್ಯವಾಗುವುದಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಅಷ್ಟೇ ಅಲ್ಲ, ಕೆಲವರು ಪ್ರಶ್ನೆ ಮಾಡ್ತಾರೆ. ಅನೇಕರು ಈ ರೀತಿಯ ಪ್ರಶ್ನೆ ಮಾಡಿದ್ದು ಉಂಟು. ಏನು ಅಂತಂದರೆ, ಅಲ್ಲರಿ ನಮಗೆ ನೈವೇದ್ಯದ ಮಂತ್ರವೇ ಬರುವುದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ನೈವೇದ್ಯ ಮಾಡೋದು? ನೀವು ಏನೂ ಹೇಳದೇ ಇದ್ರೂ ಕೂಡ
ಈ ಪದಾರ್ಥ ಎಲ್ಲವೂ ಕೂಡ ನೀನೇ ನನಗೆ ಕೊಟ್ಟಿದ್ದೀಯಾ, ಇದು ನಿನಗೆ ಅರ್ಪಣೆ ಅಂತ ಹೇಳುವ ಮೂಲಕ ನೀವು ಆಹಾರಾದಿಗಳನ್ನು ಸ್ವೀಕಾರ ಮಾಡ್ರಿ. ಕೊನೆಯ ಪಕ್ಷದಲ್ಲಿ ಇದೆಲ್ಲವೂ ಕೂಡ ನಿನ್ನದೇ ಅಂತ ಹೇಳಿ ನಾವು ಆಹಾರವನ್ನು ಸ್ವೀಕಾರ ಮಾಡಿದರೂ ಕೂಡ ಪರವಾಗಿಲ್ಲ. ನಾವೇನ್ ಮಾಡ್ತೇವೆ, ಆ ಯಾವ ಭಗವಂತನ ಸ್ಮರಣೆಯನ್ನು ಮಾಡದೇನೆ ಆ ಆಹಾರಾದಿಗಳನ್ನೆಲ್ಲವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಅಷ್ಟೇ ಅಲ್ಲ, ನಿಷಿದ್ಧ ಪದಾರ್ಥಗಳು ಅದನ್ನೇ ಹೇಳ್ತಾರೆ, ಬಂತಾಕ ಫಲಾಂಡು ಪೂರ್ವವಾಜಃ, ಅಂದರೆ ಬದನೆಕಾಯಿ, ಈರುಳ್ಳಿ ಇವೇ ಮೊದಲಾದಂತಹ ಅನೇಕ ನಿಷಿದ್ಧ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಇದೆ ಈ ಯಾವ ಹೊಟ್ಟೆ. ಇಂತಹ ಹೊಟ್ಟೆಯು ನಿನಗೆ ಅರ್ಪಿತವಾದಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಇನ್ನು ಕೆಲವರು ಭಗವಂತನ, ಅಂದರೆ ಉದಾಹರಣೆಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ಹೋದಾಗ ಭಗವಂತನಿಗೆ ನೈವೇದ್ಯಾದಿಗಳನ್ನು ಮಾಡಿದಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲ. ಕಿಂತು ಏನು ಮಾಡ್ತಾರೆ, ಹೊರಗಡೆ ಹೋಗಿ ಇತರ ಪದಾರ್ಥಗಳನ್ನು ತಿಂತಾರೆ. ಇದರಿಂದಾಗಿ ನಮ್ಮ ಆರೋಗ್ಯವೂ ಕೂಡ ಹಾಳಾಗತ್ತೆ. ಅಷ್ಟೇ ಅಲ್ಲದೆ ಈ ಭಗವಂತನಿಗೆ ಅರ್ಪಿತವಾದಂತಹ ಅನ್ನಾದಿಗಳನ್ನು ಸ್ವೀಕಾರ ಮಾಡಿದಾಗ ನಮ್ಮ ಆರೋಗ್ಯವು, ನಮ್ಮ ದೇಹವು ಅತ್ಯಂತ, ಇನ್ನು ದೇಹ ಅಷ್ಟೇ ಅಲ್ಲ, ನಮ್ಮ ಚಿಂತನೆಯು ಕೂಡ ಅದೇ ರೀತಿಯಾಗೇನೆ ಒಳ್ಳೆಯದಾಗೆ ನಾವು ಆಲೋಚನೆಯನ್ನು ಮಾಡ್ತೇವೆ. ಈಗ ಇತರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದಾಗ ನಮ್ಮ ದೇಹದ ಒಳಗಡೆ ನಾನಾ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ. ಇನ್ನೊಬ್ಬರ ಮೇಲೆ ಸಿಟ್ಟು ಬರೋದು, ಇನ್ನೊಬ್ಬರು ಮಾಡ್ತಾ ಇರೋದನ್ನು ಸಹಿಸಿಕೊಳ್ಳದೇ ಇರೋದು, ಇನ್ನು ಆ ವ್ಯಕ್ತಿಯನ್ನು ನೋಡಿದರೆ ಸಾಕು ನಮಗೆ ಕಾಲಿನಿಂದ ಮೊದಲು ಮಾಡಿಕೊಂಡು ಶಿರದವರೆಗೆ, ತಲೆಯವರೆಗೆ ಕೋಪ ಅನ್ನೋದು ಬರುತ್ತೆ. ಈ ರೀತಿಯಾಗಿ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಾವು ಸ್ವೀಕಾರ ಮಾಡ್ತಾ ಇರುವಂತಹ ಆಹಾರ. ಆ ಆಹಾರದಿಂದಾಗಿಯೇ ನಮ್ಮ ದೇಹದ ಒಳಗಡೆ ಈ ಎಲ್ಲ ಕೆಟ್ಟ ಕಾರ್ಯಗಳು ಕೂಡ ಆಗಲಿಕ್ಕೆ ಅಂದರೆ ನಮ್ಮ ಒಳಗಡೆ ಯಾರೂ ನಿಂತು ಪ್ರೇರಣಾದಿಗಳನ್ನು ಮಾಡೋದಿಲ್ಲ. ನೀನು ಆ ವ್ಯಕ್ತಿಯನ್ನು ನೋಡಿ ಕೋಪಗೊಂಡವನಾಗು, ಅಥವಾ ಆ ವ್ಯಕ್ತಿಯ ಮೇಲೆ ಸಿಟ್ಟನ್ನು ಮಾಡಿಕೋ, ಈ ರೀತಿಯಾಗಿ ಯಾರೂ ಕೂಡ ನಮ್ಮ ದೇಹದ ಒಳಗಡೆ ಪ್ರವೇಶ ಮಾಡಿ ಪ್ರೇರಣಾದಿಗಳನ್ನು ಮಾಡೋದಿಲ್ಲ. ಅದು ಆಟೋಮೆಟಿಕ್ಕಾಗಿ ಯಾಕೆ ಆಗ್ತಾ ಇದೆ ಅಂತಂದರೆ ನಾವು ತೆಗೆದುಕೊಳ್ತಾ ಇರುವಂತಹ ಆಹಾರ. ಇಂತಹ ಕೆಟ್ಟದಾದಂತಹ ಆಹಾರಾದಿಗಳನ್ನು ತಿನ್ನದೆ ಭಗವಂತನಿಗೆ ಅರ್ಪಣೆ ಮಾಡಿ ತದನಂತರದಲ್ಲಿ ನಾವು ಅಂತಹ ಆಹಾರಾದಿಗಳನ್ನು ಸ್ವೀಕಾರ ಮಾಡಿದಾಗ ನಾವೆಲ್ಲರೂ ಕೂಡ ಈ ಕೋಪ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಬಿಡಲಿಕ್ಕೆ ಆಗತ್ತೆ. ಇಂತಹ ಭಗವಂತನಿಗೆ ನೈವೇದ್ಯವಾಗದೇ ಇರುವಂತಹ ಅನ್ನವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಈ ನನ್ನ ಹೊಟ್ಟೆ ಏನಿದೆ ಇದಕ್ಕೆ ಧಿಕ್ಕಾರ ಅಂತ ಇಲ್ಲಿ ವಿಜೇಂದ್ರ ಸ್ವಾಮಿಗಳವರು ವರ್ಣನೆಯನ್ನು ಮಾಡ್ತಾರೆ. ಇನ್ನ ಮುಂದೆ ಖಲಜಾರವಧೂ ಗೃಹಾಣಿ ನಿತ್ಯಂ ಚರಣಾಭ್ಯಾಮನುಯಾಮ್ಯಹಂ ತ್ವರಾಭ್ಯಾಂ ನತು ಮಾಧವತಾವಕಾಲಯಾಂಶ್ಚ ಪ್ರತಿಯಾಮೀಶ ಮಹತ್ತಮಾಗ್ರಹೋಮಂ. ಇನ್ನು ಇಷ್ಟರವರೆಗೆ ನಾಲಿಗೆ, ಕೈ ಮತ್ತು ಹೊಟ್ಟೆ ಇದರ ವರ್ಣನೆಯನ್ನು ಮಾಡಿದರು. ಇವಾಗ ಕಾಲುಗಳ ವರ್ಣನೆಯನ್ನು ಮಾಡ್ತಾರೆ. ನಮ್ಮ ಕಾಲು ಏನು ಮಾಡ್ತಾ ಇದೆ ಅಂತಂದ್ರೆ, ಈ ಯಾವ ಕಾಲುಗಳಿಂದಾಗಿ ದುರ್ಜನರ ಹಾಗೂ ಇತರ ಜನರ ಮನೆಗಳಿಗೆ ಹೋಗ್ತಾ ಇದ್ದೇನೆ, ಆದರೆ ನಾನು ಎಂದೂ ಕೂಡ ನಿನ್ನ ಮಂದಿರಗಳಿಗೆ ಬಂದೇ ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅತಿಯಾದ ದುರಾಗ್ರಹವುಳ್ಳ ಮಹತ್ತಮಾಗ್ರಹ, ಅತಿಯಾದ ದುರಾಗ್ರಹವುಳ್ಳ ನಾನು ನಿನ್ನ ಮಂದಿರಗಳಿಗೆ ಪ್ರತಿಯಾಮಿ ಹೋಗ್ತಾನೇ ಇಲ್ಲ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ನಾವು
ಮಂದಿರಾದಿಗಳಿಗೆ ಈಗ ಕೆಲವರು ಇರ್ತಾರೆ, ಯಾವ ರೀತಿಯಾಗಿರ್ತಾರೆ ಅಂತಂದರೆ ಅವರ ಪಕ್ಕದಲ್ಲೇನೆ ದೇವಸ್ಥಾನಾದಿಗಳಿರುತ್ತೆ. ಆದರೆ ಒಂದು ದಿವಸವೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳೋದಿಲ್ಲ. ಇನ್ನು ಆ ಭಗವಂತನಿಗೆ ಅರ್ಪಿತವಾದಂತಹ ಆಹಾರಾದಿಗಳನ್ನೇ ಸ್ವೀಕಾರ ಮಾಡಿಲ್ಲ ಆ ವ್ಯಕ್ತಿ. ತನ್ನ ಜೀವನದಲ್ಲಿ ಎಂದೂ ಕೂಡ ಭಗವಂತನಿಗೆ ಅರ್ಪಿತವಾದಂತಹ ಆಹಾರಾದಿಗಳನ್ನು ಸ್ವೀಕಾರ ಮಾಡಿಲ್ಲ. ಅದಾಗದೇ ಇರುವಂತಹ ಪಕ್ಷದಲ್ಲಿ ಆ ಭಗವಂತನ ದರ್ಶನವನ್ನಾದರೂ ಕೂಡ ಪಡೆಯಬೇಕು. ಆದರೆ ಅವನು ಏನು ಮಾಡ್ತಾ ಇದ್ದಾನೆ, ಪಕ್ಕದಲ್ಲೇ ಇರುವಂತಹ ದೇವಸ್ಥಾನಾದಿಗಳಿಗೆ ಎಂದೂ ಕೂಡ ಹೋಗಿಲ್ಲ. ಕಿಂತು ಏನು ಮಾಡ್ತಾ ಇದ್ದಾನೆ, ದುರ್ಜನರ ಮನೆಗೆ ಹೋಗ್ತಾ ಇದ್ದಾನೆ. ಅನೇಕ ವ್ಯಕ್ತಿಗಳು, ಕೆಲವರೆಲ್ಲರೂ ಯಾವ ರೀತಿಯಾಗಿರ್ತಾರೆ ಅಂದರೆ ತನಗೇನೆ ಮೋಸವನ್ನು ಮಾಡ್ತಾ ಇರ್ತಾರೆ. ಅಂತಹವರು ಅವರ ಮನೆಗೆ ಹೋಗ್ತಾ ಇದ್ದಾನೆ. ಇನ್ನು ಅನೇಕ ವ್ಯಕ್ತಿಗಳು ಅವನ ಜೊತೆಯಲ್ಲೇ ಇರ್ತಾರೆ, ತನಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಆದರೆ ಮೇಲ್ನೋಟಕ್ಕೆ ಹಿಂದೆ ಏನು ಮಾಡ್ತಾ ಇದ್ದಾರೆ, ತನಗೆ ಮೇಲ್ನೋಟಕ್ಕೆ ಸಹಾಯ ಮಾಡಿದಂತೆ ಮಾಡಿ ಅವನಲ್ಲಿರುವಂತಹ ಎಲ್ಲ ಹಣವನ್ನು ಕೂಡ ಅಪಹರಣೆಯನ್ನು ಮಾಡ್ತಾರೆ. ಅಂಥವರ ಮನೆಗೂ ಹೋಗ್ತಾ ಇದ್ದಾನೆ. ಆದರೆ ತನಗೆ ಇಂತಹ ಅದ್ಭುತವಾದಂತಹ ಜನ್ಮವನ್ನು ಕೊಟ್ಟಂತಹ ಭಗವಂತನ ಮಂದಿರಾದಿಗಳಿಗೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಈ ಶ್ಲೋಕದಿಂದ ಏನು ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನಾವು ಈ ಮಂದಿರಾದಿಗಳಿಗೆ ಹೋಗಬೇಕು, ಹೋಗಿ ಆ ಭಗವಂತನ ದರ್ಶನವನ್ನು ಪಡೆಯಬೇಕು. ಆ ಭಗವಂತನ ದರ್ಶನಾದಿಗಳನ್ನು ಪಡೆದಾಗ ನಾವು ಮಾಡಿದಂತಹ ಅನೇಕ ಪಾಪಗಳ ಪೈಕಿ ಯತ್ಕಿಂಚಿತ್ ಪಾಪಗಳು ಪರಿಹಾರವಾಗಿ ನಮಗೆ ಪುಣ್ಯ ಅನ್ನೋದು ಅಲ್ಪ ಸ್ವಲ್ಪ ಪುಣ್ಯ ಅನ್ನೋದು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ನಾವು ಆ ರೀತಿಯಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ಅವನೇನು ಮಾಡ್ತಾನೆ, ಇವನಿಗೆ ನನ್ನನ್ನು ನೋಡಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರವಾಗಿ ನಾನು ಅವನಿಗೆ ಯಾಕೆ ಅನುಗ್ರಹವನ್ನು ಮಾಡಬೇಕು ಅಂತ ಆ ಭಗವಂತನು ತಿಳಿದು ಎಂದೂ ಕೂಡ ನಮಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ. ಆ ರೀತಿಯಾಗಿ ನಾವು ಭಗವಂತನ ಆಗ್ರಹಕ್ಕೆ ಪಾತ್ರರಾಗಬಾರದು, ಕಿಂತು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದಕ್ಕೋಸ್ಕರವಾಗಿ ಅವನ ಮಂದಿರಾದಿಗಳಿಗೆ, ದೇವಸ್ಥಾನಾದಿಗಳಿಗೆ ಹೋಗಿ ಅಲ್ಲಿ ಅವನ ದರ್ಶನವನ್ನು ಪಡೆದು ಯತ್ಕಿಂಚಿತ್ ಸೇವಾದಿಗಳನ್ನು ಮಾಡಬೇಕು ಅಂತ ಇಲ್ಲಿ ವಿಜಯೇಂದ್ರ ತೀರ್ಥರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇಷ್ಟರವರೆಗೆ ಕಾಲಿನ ನಿರೂಪಣೆಯನ್ನು ಮಾಡಿದರು. ನನ್ನ ಕಾಲು ಯಾವ ರೀತಿಯಾಗಿವೆ ಅನ್ನೋ ವಿಚಾರವನ್ನು ನಿರೂಪಣೆ ಮಾಡಿ ಇವಾಗ ಮನಸ್ಸು, ಅದರ ವರ್ಣನೆಯನ್ನು ಮಾಡ್ತಾರೆ. ಮನ ಏವ ಹರೇ ಕಿಲೇಂದ್ರಿಯಾಣಾಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ ಸುಮನೋ ಜೈನೋ ಕಿಲೇಂದ್ರಿಯಾಣಾಂ ಜಯ ಏವೇತಿ ಜನಾನುಭೂತಿರಸ್ತಿ. ನನ್ನ ಅಂದರೆ ಈ ಮನಸ್ಸು ಎಂತಹದ್ದು ಅಂತಂದರೆ, ಎಲ್ಲ ಇಂದ್ರಿಯಗಳಿಗಿಂತಲೂ ಕೂಡ ಈ ಮನಸ್ಸು ಅತ್ಯಂತ ಶ್ರೇಷ್ಠವಾದದ್ದು. ಮನಸ್ಸು ಶ್ರೇಷ್ಠವಾದದ್ದು ಅನ್ನೋ ವಿಚಾರವನ್ನು ಅನೇಕ ಶ್ರುತಿ ಸ್ಮೃತಿಗಳು ಕೂಡ ನಮಗೆ ತಿಳಿಸಿಕೊಡ್ತಾ ಇದೆ. ಇಂತಹ ಮನಸ್ಸನ್ನು ಚೆನ್ನಾಗಿ ಮನಸ್ಸನ್ನು ಗೆದ್ದವರಿಗೆ ಎಲ್ಲ ಇಂದ್ರಿಯಗಳ ಜಯವು ಅನ್ನೋದು ಕೂಡ ಬರುತ್ತೆ. ಅಂದರೆ ಅರ್ಥಾತ್ ಅವನು ಮನಸ್ಸು, ನಾವು ಅಂತ ಇರ್ತೇವೆ ಅವನು ಮನಸ್ಸು ಮಾಡಿದರೆ ಆ ಕಾರ್ಯವನ್ನು ಮಾಡ್ತಾನೆ ಅಂತ. ಈ ಪ್ರಯೋಗವನ್ನು ಎಂತಹ ಸಂದರ್ಭದಲ್ಲಿ ನಾವು ಪ್ರಯೋಗಿಸುವುದು, ಅವನಿಂದ ಆ ಕಾರ್ಯ ಆಗ್ತಾ ಇದೆ ಅಂದರೆ ಅವನಿಂದ ಆ ಕಾರ್ಯವನ್ನೋದು ಹಾಗೇ ಆಗತ್ತೆ ಅನ್ನೋದು ನಮಗೆ ನಿಶ್ಚಿತವಾದಾಗ ಮಾತ್ರ ನಾವು ಆ ವಾಕ್ಯವನ್ನು ಪ್ರಯೋಗ ಮಾಡ್ತೇವೆ. ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ, ಮನಸ್ಸು ಮಾಡಿದರೆ ಅವನು ಈ ಕಾರ್ಯವನ್ನು ಮಾಡ್ತಾನೆ ಅಂತಂದರೆ, ಮನಸ್ಸಿಂದಾಗಿ ಅವನು ಚೆನ್ನಾಗಿ ಮನಸ್ಸನ್ನು ಗೆದ್ದಾಗ ಅವನು ಎಲ್ಲ ಕಾರ್ಯಗಳನ್ನು ಕೂಡ, ಎಲ್ಲ ಇಂದ್ರಿಯಗಳು ಕೂಡ ಅವನ ಕೈಯಲ್ಲಿ ಇರುತ್ತೆ. ಅಂದರೆ ಕೈಯಲ್ಲಿರೋದು ಅಂತಂದ್ರೇನು, ಅವನ ಕೈ ಮೀರಿ ಹೋಗೋದಿಲ್ಲ. ಉದಾಹರಣೆಗೆ ಹೇಳೋದು ಅಂತಾದರೆ, ನಾವು ಜಪಕ್ಕೆ ಕೂತಿರ್ತೇವೆ, ಕೂತಾಗ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ನಾವು ಜಪವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಮನಸ್ಸು ಆ ಕಡೆ ಹೋಯಿತು ಅಂತಾದರೆ, ಉದಾಹರಣೆಗೆ
ಗಾಯತ್ರಿ ಮಂತ್ರದ ಜಪದ ಸಂದರ್ಭದಲ್ಲಿ ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅಂತಾದರೆ ಆವಾಗ ನಮಗೆ ಮೊದಲಿಗೆ ಆಗೋದು ಏನು ಅಂತಂದರೆ ಲೆಕ್ಕ ತಪ್ಪತ್ತೆ. ನಾನು ಎಷ್ಟನೇ ಸಲ ಈ ಮಂತ್ರದ ಜಪವನ್ನು ಮಾಡ್ತಾ ಇದ್ದೇನೆ ಅನ್ನೋಂಥ ಲೆಕ್ಕ ತಪ್ಪತ್ತೆ. ಇನ್ನು ಕೆಲವರು ಏನೋ ಆಲೋಚನೆಯನ್ನು ಮಾಡ್ತಾ ಜಪಾದಿಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಏನೋ ಒಂದು ಆಲೋಚನೆಯನ್ನು ಮಾಡ್ತಾ ಇತರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡಿದಾಗ ನಮಗೆ ಅದು ಹೇಳ್ತಾರಲ್ವ ಇಂಗ್ಲೀಷಲ್ಲಿ, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತೇಳಿ. ದೇಹ ಮಾತ್ರ ಅಲ್ಲಿರುತ್ತೆ, ಆದರೆ ನಮ್ಮ ಎಲ್ಲ ಇಂದ್ರಿಯ ಮನಸ್ಸು ಆ ಕಡೆ ಇರೋದ್ರಿಂದಾಗಿ ನಮಗೇನು ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಮಗಿದು ಅನುಭವ ಬರುತ್ತೆ. ಪಾಠಕ್ಕೆ ಕೂತಾಗ ಗುರುಗಳು ಪದಗಳ ಪ್ರಯೋಗವನ್ನು ಮಾಡ್ತಾ ಇರ್ತಾರೆ, ಅದು ನಮಗೆ ಕಿವಿಗೆ ಬೀಳತ್ತೆ. ಆದರೆ ನಾವು ಬೇರೆ ಕಡೆ ಆಲೋಚನೆಯನ್ನು ಮಾಡಿದಾಗ ಅವ್ರು ಮತ್ತೆ ಪುನಃ ಏನು ಹೇಳಿದ್ದೆ ಹೇಳು ಅಂತ ಕೇಳಿದಾಗ ನಮ್ಗೆ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಮನಸ್ಸಿಟ್ಟು ಪಾಠವನ್ನು ಕೇಳ್ತಾ ಇಲ್ಲ. ಪಾಠ ಅನ್ನೋದು ಒಂದು ಉದಾಹರಣೆ ಮಾತ್ರ. ಮನಸ್ಸಿಟ್ಟು ನಾವು ಆ ಕಾರ್ಯವನ್ನು ಮಾಡ್ತಾ ಇಲ್ಲ. ನಾವು ಮನಸ್ಸಿಟ್ಟು ಆ ಕಾರ್ಯವನ್ನು ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅನ್ನುವಂಥ ವಿಚಾರವೂ ಕೂಡ ನಮಗೆ ತಿಳಿಯುತ್ತೆ. ಅದಕ್ಕೋಸ್ಕರವಾಗಿ ಈ ಯಾವ ಮನಸ್ಸೇನಿದೆ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಈ ಮನಸ್ಸನ್ನೋದು ಚಂಚಲವಾದದ್ದು. ಚಂಚಲವಾಗಿರೋದ್ರಿಂದಾಗಿ ಅದೇನು ಮಾಡುತ್ತೆ, ಆ ಕಡೆ ಈ ಕಡೆ ಹೋಗೋದು ಜಾಸ್ತಿ. ಅವಾಗ ನಾವು ಎಷ್ಟೋ ಸರ್ತಿ ಪ್ರಯತ್ನವನ್ನು ಮಾಡ್ತೇವೆ, ಇವತ್ತು ನಾವು ಆ ಕಡೆ ಈ ಕಡೆ ಮನಸ್ಸು ಆ ಕಡೆ ಈ ಕಡೆ ಹೋಗೋದಂತೆ ನೋಡ್ಕೊಳ್ಬೇಕು ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ರೀತಿ ಆಗೋದಿಲ್ಲ, ಮನಸ್ಸು ಆ ಕಡೆ ಈ ಕಡೆ ಹೋಗೇ ಹೋಗುತ್ತೆ. ಇನ್ನು ಅಷ್ಟೇ ಅಲ್ಲ, ಮನೆಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ಅಂದರೆ ನಾವು ಈ ಸಂಸಾರವೆಂಬ ಬಂಧನದಲ್ಲಿ ಬೀಳಲಿಕ್ಕೂ ಮನಸ್ಸು ಕಾರಣ, ನಮಗೆ ಮೋಕ್ಷ ಬರಬೇಕಂದ್ರೂ ಕೂಡ ಮನಸ್ಸೇ ಕಾರಣ. ಅಲ್ಲದೆ ಈ ಮನಸ್ಸನ್ನೋದು ನಮಗೆ ಬಂಧನಕ್ಕೆ ಹೇಗೆ ಕಾರಣವಾಗತ್ತೆ ಅಂತಂದರೆ, ಅದೇ ಇವಾಗ ಹೇಳಿದ್ನಲ್ಲ, ಅನೇಕ ವಿಚಾರಗಳಲ್ಲಿ ಆಲೋಚನೆಯನ್ನು ಮಾಡ್ತಾ ಇತರ ವಿಷಯಗಳನ್ನು ನಮ್ಮ ತಲೆಯಲ್ಲಿ, ನಮ್ಮ ಬುದ್ಧಿಯಲ್ಲಿ, ಅಂದರೆ ಇತರ ವಿಷಯಗಳ ಮೇಲೇನೆ ಜಾಸ್ತಿ ಆಸಕ್ತಿಯನ್ನು ತೋರಿಸುವ ಮೂಲಕ ಈ ಸಂಸಾರವೆಂಬ ಬಂಧನದಲ್ಲೇನೆ ನಾವು ಬೀಳ್ತಾ ಇದ್ದೇವೆ. ಇದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಅದಕ್ಕೂ ಕೂಡ ಮನಸ್ಸೇ ಕಾರಣ. ಆ ಮನಸ್ಸು ಮಾಡಿದರೆ ನಾವು ಆ ಕಾರ್ಯವನ್ನು ಮಾಡ್ತೇವೆ ಅಂತ ಹಿಂದೆ ಹೇಳಿದ್ವಲ್ವಾ, ಅದರಿಂದಲೇನೆ ಭಗವಂತನ ತತ್ವಜ್ಞಾನಾದಿಗಳನ್ನು ಪಡೆಯುವ ಮೂಲಕ ಅವನ ಪ್ರಸಾದದಿಂದಾಗಿ ನಮಗೆ ಮೋಕ್ಷ ಅನ್ನೋದು ಕೂಡ ಬರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿಕೊಡ್ತಾರೆ. ಇನ್ನು ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ಅಂಥೇಳಿ. ಅಂದರೆ ನಮ್ಮ ಹೃದಯದ ಕತ್ತಲು ನಾಶವಾಗಬೇಕು ಅಂತಂದರೆ ನಾವು ಭಗವಂತನ ಪಾದಚಿಂತನೆಯನ್ನು ಮಾಡಬೇಕು. ಅದೇ ಪಾದಚಿಂತನೆಯ ವಿಚಾರವು ಮುಂದೆ ಹೇಳ್ತಾರೆ. ಅಂದರೆ ನಾವು ಮನಸ್ಸು ಮಾಡಬೇಕು, ಮನಸ್ಸು ಮಾಡಿ ಆ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ನಾವು ಆಸಕ್ತಿಯನ್ನು ತೋರಿಸಿದಾಗ ತದ್ವಾರ ಅವನ ಜ್ಞಾನವನ್ನು ಪಡೆದು ಅದರಿಂದಾಗಿ ನಾವು ಮೋಕ್ಷವನ್ನು ಕೂಡ ಪಡೆಯಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ನನ್ನ ಮನಸ್ಸು ನಿನ್ನ ವಿಷಯದಲ್ಲೇನೆ, ಅಂದರೆ ನಿನ್ನ ಚಿಂತನೆಯನ್ನು ಮಾಡೋದ್ರಲ್ಲೇನೆ ನನ್ನ ಮನಸ್ಸು ಸದಾ ಇರಲಿ ಅಂತ ಈ ಶ್ಲೋಕದಿಂದ ನಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮನಸಾಚ್ಯುತ ಕೃಷ್ಣ ತಾದೃಶೇನಾಪ್ಯನುಚಿಂತೈವ ಭವಂತಮಾತ್ಮಭಕ್ತಾನ್ ಭವವಾರಿನಿಧೇ ಸುತಾರಯಂತಂ ಭವವಾರ್ತಿಂ ನೈತರ್ತುಮಸ್ತಿ ಯತ್ನಃ. ಈ ಸಂಸಾರದಿಂದ ನಮ್ಮನ್ನು ಮೇಲಕ್ಕೆ ಎಳೆಯುವವನು ಯಾರು? ಭಗವಂತನೇ. ಅಂತಹ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಮಾಡಿದಾಗ ಅಂದರೆ ಈ ಸಂಸಾರವೆಂಬ ಬಂಧನದಿಂದ ನಮ್ಮನ್ನು ಮುಕ್ತಿಗೊಳಿಸುವವನು ನೀನೇ ಅಂತ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಾವು ಈ ಸಂಸಾರವೆಂಬ ಬಂಧನದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಮುಕ್ತರನ್ನಾಗಿ ಮಾಡ್ತಾನೆ ಭಗವಂತ. ಈ ವಿಷಯವು
ನನಗೆ ತಿಳಿದಿದೆ, ಆದರೆ ನಾನು ಆ ರೀತಿಯಾಗಿ ಮಾಡ್ತಾನೇ ಇಲ್ಲ, ಅದರ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಧ್ಯಾನವನ್ನು ಮಾಡಿದರೆ ನೀನು ನನ್ನನ್ನು ಈ ಸಂಸಾರದಿಂದ ದಾಟಿಸ್ತೀಯ ಅಂತ ಗೊತ್ತು, ಆದರೆ ನಾನು ಆ ಧ್ಯಾನಾದಿಗಳನ್ನೇನೇ ಮಾಡ್ತಾ ಇಲ್ಲ, ನಿನ್ನ ಸ್ಮರಣೆಯನ್ನೂ ಮಾಡ್ತಾ ಇಲ್ಲ. ಇಂತಹ ಪಾಪದಿಂದ ಕೂಡಿದವನಾಗಿದ್ದೇನೆ ನಾನು ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅದರ ಮುಂದಿನ ಶ್ಲೋಕವನ್ನು ನೋಡಿದರೆ ನಮಗೆ ಸರಿಯಾಗಿ ತಿಳಿಯುತ್ತೆ. ಮಮ ಪಾಪ ಜಯಸ್ಯ ವಾಸುದೇವಾಂತಕಲೋಕ ಸ್ಥಿತಿರೇವ ಚೇತ್ಫಲಂ ತು ನ ಸುಖೀ ಸದೃಶೋಸ್ತಿ ಮೇ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ. ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ಆದರೆ ನೀನು ನನಗೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದೀಯ ಅಂತಂದರೆ ನನ್ನನ್ನು ಕರೆದುಕೊಂಡು ಹೋಗಿ ನರಕದಲ್ಲಿ ಹಾಕ್ತಾ ಇದ್ದೀಯಾ, ಇದೇ ನನಗೆ ನೀನು ಕೊಡುವಂತಹ ಫಲ ಅಂತ ನಾನು ಭಾವಿಸ್ತೇನೆ. ಅಲ್ಲರಿ, ನರಕದಲ್ಲಿ ಹಾಕಿದರೆ ಅದು ಫಲ ಹೇಗಾಗತ್ತೆ ಅಂತಂದರೆ, ಆ ನರಕಕ್ಕಿಂತಲೂ ಕೂಡ ಕೆಳಗಿನ ಮಟ್ಟದಲ್ಲಿರುವಂತಹದ್ದು ಅಂಧಂತಮಸ್ಸು. ಅಂದರೆ ನಾವು ಮಾಡ್ತಾ ಇರುವಂತಹ ಪಾಪಗಳಿಂದ ಅವನು ಹೇಳ್ತಾರೆ, ನಾನು ಮಾಡ್ತಾ ಇರುವಂತಹ ಪಾಪದಿಂದಾಗಿ ನೀನು ನನ್ನನ್ನು ಅಂಧಂತಮಸ್ಸಿಗೆ ಹಾಕ್ತೆ ಅಂತ ನಾನು ತಿಳಿದಿದ್ದೆ, ಆದರೆ ನೀನು ಅತ್ಯಂತ ಕರುಣೆಯಾಗಿದ್ದಿ ನನ್ನ ಮೇಲೆ ಕಾರುಣ್ಯವನ್ನು ತೋರಿಸುವ ಮೂಲಕ ನೀನು ಏನು ಮಾಡ್ತಾ ಇದ್ದೀಯಾ, ನನ್ನ ನರಕಕ್ಕೆ ಹಾಕ್ತಾ ಇದ್ದೀಯಾ, ಅಂಧಂತಮಸ್ಸಿಗೆ ಕಳಿಸ್ತಾ ಇಲ್ಲ ಸ್ವಾಮಿ ಅಂತ ಇಲ್ಲಿ ಈ ಶ್ಲೋಕದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಾವು ಮಾಡ್ತಾ ಇರುವಂತಹ ಪಾಪಗಳಿಗೆ ಅಂಧಂತಮಸ್ಸು ಅನ್ನೋದು ಖಚಿತ. ಯಾಕೆ ಅಂತಂದರೆ ನಾವು ಪ್ರತಿನಿತ್ಯದಲ್ಲೂ ಭಗವಂತನ ಚಿಂತನೆಯನ್ನು ಮಾಡಿದ್ರೇನೆ ನಮಗೆ ನರಕ ದಾಟುತ್ತೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ, ಸ್ವರ್ಗ ಪ್ರಾಪ್ತಿ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ನಾವೆಂದೂ ಕೂಡ ಭಗವಂತನ ಚಿಂತನೆ ಅಲ್ಲ, ಭಗವಂತನ ಹೆಸರನ್ನು ಕೂಡ ಹೇಳೋದಿಲ್ಲ. ಭಗವಂತನೇ ಇಲ್ಲ ಅಂತ ಹೇಳ್ತಾ ಹೋದರೆ ಈ ರೀತಿಯಾಗಿ ನಾವು ಮಾತನಾಡಿದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಇದೆಲ್ಲ ಮಾತನಾಡಲಿಕ್ಕೆ ಏನು ಕಾರಣ? ಈ ರೀತಿಯಾಗಿ ಉಚ್ಚಾರಣೆಯನ್ನು ಈ ಭಗವಂತನ ಏನು ಮಾಡ್ತಾನೆ ಅಂತಂದರೆ, ನಮ್ಮ ದೇಹದ ಒಳಗಡೆ ಇದ್ದುಕೊಂಡು ನಮ್ಮಿಂದ ಅನೇಕ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಅದೆಲ್ಲವೂ ಕೂಡ ಅವನಿಗೆ ಆಟವಾದಂತೆ. ಹೇಗೆ ಅಂತಂದರೆ, ನಾವೆಲ್ಲರೂ ಕೂಡ ಗೊಂಬೆಗಳಿದ್ದಂತೆ ಅವನು ಆಟವಾಡ್ತಾ ಇದ್ದಾನೆ. ಈಗ ಚಿಕ್ಕ ಮಗು ಕೈಯಲ್ಲಿ ಗೊಂಬೆಯನ್ನು ಕೊಟ್ಟಾಗ ಅವನೇನು ಮಾಡ್ತಾನೆ? ಆ ಮಗು ಎಸೆಯೋದು, ಮುರಿಯೋದು, ಏನೇನೋ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಭಗವಂತ ತಾನು ಆಟವಾಡ್ತಾ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆಟವಾಡ್ತಾ ಅಲ್ಲಿ ಅನೇಕ ಮನುಷ್ಯರನ್ನು, ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. ಅವರಿಗೆ ಅನೇಕ ಕಾರ್ಯಗಳನ್ನು ಮಾಡಿಸ್ತಾನೆ ಅವರಿಂದ. ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ನಾಶವನ್ನು ಮಾಡ್ತಾನೆ. ಇವಾಗ ನಾವು ಈ ಮರಳಿ ಕಾಣಿಸಿದಾಗ ನಾವೇನು ಮಾಡ್ತೇವೆ? ಒಂದು ಮನೆ ಥರ ಕಟ್ತೇವೆ. ನಮಗೆ ಯಾವ ರೀತಿಯ ಬೇಕೋ ಆ ರೀತಿಯ ಮನೆ ಥರ ಕಟ್ಟಿ ಕೊನೆಗೆ ಮನೆಗೆ ಹೋಗ್ತಾ ನಾವೇನು ಮಾಡ್ತೇವೆ? ಅದನ್ನು ಬಿಡಿಸಿ ಹೋಗ್ತೇವೆ. ಅದೇ ರೀತಿಯಾಗಿ ಭಗವಂತನು ಕೂಡ ಈ ಸೃಷ್ಟಿಯಾದಿಗಳನ್ನೆಲ್ಲವನ್ನೂ ಕೂಡ ಮಾಡ್ತಾನೆ. ಮಾಡ್ತಾ ತನಗೆ ಇನ್ನೇನಿದರ ನಾಶವನ್ನು ಮಾಡಬೇಕು ಅಂತ ಅನಿಸಿದಾಗ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾಶವನ್ನು ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಈ ಭಗವಂತನೇನೆ ಸೃಷ್ಟಿಯಾದಿ ಅಷ್ಟಕರ್ತೃ ಅಂತ ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಕೂಡ ಮಾಡುವವನು ಅವನೇ. ಸೃಷ್ಟಿಯನ್ನು ಮಾಡುವವನೇ ಅವನೇ, ಸಂಹಾರವನ್ನು ಮಾಡುವವನು ಅವನೇ. ಅಂತಹ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು, ಅವನ ಚಿಂತನೆಯನ್ನು ಮಾಡ್ತಾ ಇರಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ನಮಗೆ ನರಕ ಅನ್ನೋದು ಬರುತ್ತೆ. ನೋಡಿ, ಭಗವಂತನ ನಾಮಸ್ಮರಣಾದಿಗಳನ್ನು ಮಾಡುವ ಮೂಲಕ ನಮಗೆ ನರಕ ಬರಬೇಕಂದ್ರೂ ಕೂಡ ನಾವು ಭಗವಂತನ ನಾಮಸ್ಮರಣಾದಿಗಳನ್ನು ಮಾಡಬೇಕು. ಇನ್ನು ನಮಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತಂದರೆ ಅದಕ್ಕಿಂತಲೂ ಕೂಡ ಅಧಿಕವಾದಂತಹದ್ದನ್ನು ನಾವು ಮಾಡಬೇಕು. ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತಂದರೆ ಅದಕ್ಕಿಂತಲೂ ಕೂಡ ಅಧಿಕವಾದದ್ದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ಎಲ್ಲದರ ವಿವರವನ್ನು ಕೂಡ ಕೊಡ್ತಾರೆ. ಇನ್ನು ಸವೈ ಮನಃ ಕೃಷ್ಣ ಪದಾರವಿಂದಯೋ ಅಂತ ಹೇಳ್ತಾರೆ. ಅಂದರೆ ದೇವರ ಪಾದದಲ್ಲಿ ನಾವು ನಮ್ಮ ಮನಸ್ಸನ್ನು ಇಡಬೇಕು.
ಈ ರೀತಿಯಾಗಿ ಮಾಡಿದಾಗ ನಮಗೆ ಆ ಪುಣ್ಯ ಅನ್ನೋದು ಅಧಿಕವಾಗತ್ತೆ ಅಂತ ಹೇಳ್ತಾರೆ. ಇನ್ನು ನರಕ ಸ್ವರ್ಗ ಮೋಕ್ಷದ ನಿರೂಪಣೆಯನ್ನು ಮಾಡ್ತಾರೆ. ನರಕ ಅಂತಂದರೆ ನಾವು ಮಾಡಿದಂತಹ ಪಾಪಗಳೇನಿವೆ ಆ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸುವಂತಹ ಸ್ಥಳಕ್ಕೆ ನರಕ ಅಂತ ಕರೀತಾರೆ. ಇನ್ನು ಸ್ವರ್ಗ ಅಂತಂದರೆ ನಾವು ಮಾಡಿದ ಯತ್ಕಿಂಚಿತ್ ಅಲ್ಪ ಸ್ವಲ್ಪ ಪುಣ್ಯಗಳಿಗೆ ಸಿಗುವಂತಹ ಸುಖದ ಒಂದು ಸ್ಥಳ. ಇನ್ನು ಮೋಕ್ಷ ಅಂತಂದರೆ ನಾವು ಮಾಡಿದಂತಹ ಅಧಿಕ ಪುಣ್ಯಗಳಿಗೆ ಈ ಲಿಂಗದೇಹ ಭಂಗದ ನಂತರ ಪುನಃ ಜನನ ಆಗೋದೇನಿದೆ, ಜನನ ಆಗದೇ ಇರೋದೇನಿದೆ ಅದನ್ನೇ ಮೋಕ್ಷ ಅಂತ ಕರೀತಾರೆ. ಅಂದರೆ ಒಮ್ಮೆ ನಾವು ಮೋಕ್ಷಕ್ಕೆ ಹೋದ್ವಿ ಅಂತಾದರೆ ಮತ್ತೆ ಪುನಃ ಈ ಸಂಸಾರದಲ್ಲಿ ಬರೋದಿಲ್ಲ. ಇಂಥದನ್ನು ಮೋಕ್ಷ ಅಂತ ಕರೀತಾರೆ. ಈ ಮೋಕ್ಷ ನಮಗೆ ಬರಬೇಕು ಅಂತಾದರೆ ನಾವು ಭಕ್ತ್ಯಾದಿಗಳನ್ನು ಮಾಡಬೇಕು, ಭಗವಂತನ ತತ್ವಜ್ಞಾನವನ್ನು ಪಡೆಯಬೇಕು. ಅದಾದ ನಂತರ ಆ ಭಗವಂತನ ಪ್ರಸಾದವನ್ನು ನಮಗೆ ಬರಬೇಕು. ಆ ಭಗವಂತನ ಪ್ರಸಾದದಿಂದಾಗಿ ನಮಗೆ ಮೋಕ್ಷ ಅನ್ನೋದಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ನಾವು ಸದಾ ಭಗವಂತನ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಾವು ಸ್ವರ್ಗ ಮೋಕ್ಷಾದಿಗಳನ್ನು ಪಡೀಲಿಕ್ಕಾಗತ್ತೆ. ಇಲ್ಲ ಅಂತಾದರೆ ನಮಗೆ ನಾವು ಪ್ರಕೃತದಲ್ಲಿ ಮಾಡ್ತಾ ಇರೋದಕ್ಕೆ ಅಂಧತಮಸ್ಸು ಅನ್ನೋದು ಬರಬೇಕಾಗತ್ತೆ. ನಾವು ಅಲ್ಪ ಸ್ವಲ್ಪ ಅಂದರೆ ಏನೋ ರಾಮ ಕೃಷ್ಣ ಅಂತೇಳಿ ಹೆಸರನ್ನು ಉಚ್ಚಾರಣೆ ಮಾಡೋಣದ್ರಿಂದಾಗಿ ನಮಗೆ ನರಕ ಬರಬಹುದು. ಅಂದರೆ ನಾವು ಭಗವಂತನನ್ನು ನಿಂದನೆಯನ್ನು ಮಾಡುವಂತಹ ಕಾಲದಲ್ಲಿ ಇದ್ದೇವೆ. ದೇವರೇ ಇಲ್ಲ ಅಂತ ಈಗಿನ ಕಾಲದಲ್ಲಿ ಅನೇಕರು ಹೇಳ್ತಾರೆ. ಅಂತಹ ಕಾಲದಲ್ಲಿ ಇದ್ದುಕೊಂಡು ನಾವು ಭಗವಂತನ ಚಿಂತನೆಯನ್ನು ಮಾಡೋದು ಮತ್ತು ಪುಣ್ಯ ಕಾರ್ಯಾದಿಗಳನ್ನು ಮಾಡೋದು. ಅಂದರೆ ಉದಾಹರಣೆಗೆ ಪುಣ್ಯ ಕಾರ್ಯಾದಿಗಳು ಅಂತಂದರೆ ಇವಾಗ ಮಠಗಳಿಗೆ ಹೋಗಿರ್ತೇವೆ ಅಥವಾ ಒಂದು ಸಭೆ ಇರುವಂತಹ ಸ್ಥಳಕ್ಕೆ ಹೋಗಿರ್ತೇವೆ. ಆವಾಗ ನಾವು ಏನು ಮಾಡ್ತೇವೆ, ಅಲ್ಲಿ ಏನೋ ಮಾತನಾಡ್ತಾ ಇದ್ದಾರೆ, ಶಾಸ್ತ್ರಾರ್ಥ ವಿಚಾರ ನಡೀತಾ ಇರುತ್ತೆ. ಅಲ್ಲಿಗೆ ಹೋದಾಗ ಅಲ್ಲೇನೋ ಮಾತನಾಡ್ತಾ ಇದ್ದಾರೆ, ನಮಗೇನು ಅರ್ಥ ಆಗೋದು ಅಂತೇಳಿ ಅದನ್ನು ಬಿಟ್ಟು ನಾವು ಒಂದು 4 ಜನ ಗುಂಪು ಸೇರಿಕೊಂಡು ನಮ್ಮದೇ ಆದಂತಹ ವಿಷಯಗಳನ್ನು ಮಾತನಾಡ್ತಾ ಇರ್ತೇವೆ. ಆ ರೀತಿಯಾಗಿ ಮಾಡಬಾರ್ದು. ಯಾಕೆ ಅಂತಂದರೆ ನಾವು ಅಂತಹ ಸ್ಥಳಕ್ಕೆ ಹೋದಾಗ ನಾವು ಅಲ್ಲಿ ಆಗುವಂತಹ ಆ ವಿಚಾರದ ಪದಗಳನ್ನು ಕೇಳಿದರೂ ಕೂಡ ನಮಗೆ ಎಷ್ಟೋ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನಾವು ಆ ಎಲ್ಲ ವಿಷಯವನ್ನು ಬಿಟ್ಟು ಅಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನು ಸೈಡಿಗೆ ಇಟ್ಟು ನಾವು ನಮ್ಮದೇ ಆದಂತಹ ಇನ್ನೊಂದು ಪ್ರತ್ಯೇಕ ವಿಚಾರದ ಬಗ್ಗೆ ಮಾತನಾಡಿದರೆ ನಮಗೆ ಯಾವುದೇ ಥರದ ಪುಣ್ಯ ಅನ್ನೋದು ಬರುವುದಿಲ್ಲ. ಇನ್ನು ಅನೇಕರು ಎಲ್ಲೋ ಉಪನ್ಯಾಸ ನಡೀತಾ ಇರುತ್ತೆ, ಅಂತಹ ಸ್ಥಳಕ್ಕೆ ಹೋಗಿರ್ತಾರೆ, ಅವ್ರದ್ದೇ ಆದಂತಹ ಒಂದು ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಯಾರೂ ಕೂಡ ಮಾಡಬಾರ್ದು. ಯಾಕೆ ಅಂತಂದರೆ ಆ ಸ್ಥಳಗಳಿಗೆ ಹೋದಾಗ ಅಲ್ಲಿ ಉಪನ್ಯಾಸಕರು ಹೇಳುವಂತಹ ವಿಷಯವನ್ನು ನಾವು ಕೇಳಿದಾಗ ನಮಗೆ ಅಧಿಕವಾದಂತಹ ಪುಣ್ಯ ಅನ್ನೋದು ಬರುತ್ತೆ. ಇನ್ನು ನಾವೀಗಿನ ಕಾಲದಲ್ಲಿ ಕೂತ್ಕೊಂಡು ಪುಸ್ತಕವನ್ನು ತೆಗೆದು ಓದೋದಂತೂ ಅದು ಆಗದೇ ಇರುವಂತಹ ಮಾತು. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಅಂತಹ ಸ್ಥಳಕ್ಕೆ ಹೋದಾಗ ಕುಳಿತುಕೊಂಡು ಕೇಳಿದರೆ ಆ ಗ್ರಂಥದಲ್ಲಿರುವಂತಹ ವಿಷಯವು ನಮ್ಮ ತಲೆಯ ಒಳಗಡೆ ಹೋಗುತ್ತೆ. ಇಲ್ಲ ಅಂತಾದರೆ ನಾವೆಂದೂ ಕೂಡ ಪುಸ್ತಕವನ್ನು ತೆಗೆದು ಅದರ ವಿಷಯವನ್ನು ನಮ್ಮ ತಲೆಯಲ್ಲಿ ತುಂಬಿಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಅಂತಹ ಸ್ಥಳಕ್ಕೆ ಹೋದಾಗಾದರೂ ನಾವು ಕೇಳಿ ಆ ವಿಷಯದ ಸಂಗ್ರಹವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅಂದರೆ ಅವನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳ್ತಾ ಇನ್ನು ಮುಂದೆ ಅನೇಕ ವಿಷಯಗಳ ನಿರೂಪಣೆಯನ್ನು ಮಾಡ್ತಾರೆ. ಅದರ ಎಲ್ಲವನ್ನೂ ಕೂಡ ನಾವು ನಾಳೆ ತಿಳಿಯೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.